ಶ್ರೀರಾಮಲಿಂಗೇಶ್ವರ ಮಠದ ಜೀರ್ಣೋದ್ಧಾರ ಕಮಿಟಿಯ ಅಧ್ಯಕ್ಷನಾದ ನಾನು ಪರಮೇಶ್ವರಪ್ಪ ಅಂತೇಳಿ ಮಾತಾಡ್ತಾ ಇದ್ದೀನಿ. ತಮ್ಮ ಮನವಿ ಏನಂದರೆ, ಇದು ಶ್ರೀರಾಮಲಿಂಗೇಶ್ವರ ಮಠ ಬಂದು 1435ರಲ್ಲಿ ಸ್ಥಾಪನೆ ಆಗುತ್ತೆ. ಈ ಸ್ಥಾಪನೆ ಆದಾಗ ಇವರು ದೊಡ್ಡ ಸಂಕಣ ನಾಯಕ ಅನ್ನೋರು ಸ್ಥಾಪನೆ ಮಾಡ್ತಾರೆ. ಇದು 1492ರಲ್ಲಿ ಶ್ರೀರಾಮಲಿಂಗೇಶ್ವರ ಮಠ ಅಂತೇಳಿ ಸ್ಥಾಪನೆ ಮಾಡ್ತಾರೆ. ಅದಾದ ನಂತರ ದಿನಗಳಲ್ಲಿ ಕೆಳದಿ ಸಂಸ್ಥಾನದವರು ಮತ್ತು ಇದರಲ್ಲಿ ಇರ್ಬೋದು ಬೇರೆ ಬೇರೆ ಆಳ್ವಿಕೆ ನಡೆಸಿರ್ತಕ್ಕಂಥ ದಾನಿಗಳು ಈ ಮಠಕ್ಕೆ, ಶ್ರೀರಾಮಲಿಂಗೇಶ್ವರ ಮಠಕ್ಕೆ ದೇಣಿಗೆಯಾಗಿ ಸುಮಾರು ಬೆಂಗಳೂರು ಸೇರಿಕೊಂಡಂಗೆ ರಾಜ್ಯಾದ್ಯಂತ 3000 ಎಕರೆಗಳನ್ನು ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ಇದನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸ್ವಾಮೀಜಿಗಳು ಮೂಲತಃ ಇದರಲ್ಲಿ ಎಲ್ಲ ಸ್ವಾಮೀಜಿಗಳು ಇನ್ವಾಲ್ವ್ಮೆಂಟಿಂದ ಈ ಆಸ್ತಿನ ಬೆನಿಫಿಷಿಯರಿಗೆ ಬಳಸ್ಕೊಂಡು ಸ್ವಲ್ಪ ಆಸ್ತಿನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅದು ಕೋರ್ಟ್ ಇಶ್ಯೂಸಲ್ಲಿ ಎಲ್ಲ ಸ್ವಾಮೀಜಿಗಳನ್ನು ಈಗ ಉಚ್ಚ ನ್ಯಾಯಾಲಯ ವಜಾ ಮಾಡಿದೆ. ಸೊ ಇದನ್ನು ಕರ್ನಾಟಕ ಸರ್ಕಾರದ ಗಮನಕ್ಕೆ ತಂದಾಗ ಅವರ ಮಾರ್ಗದರ್ಶನ ಮೇರೆಗೆ ಜೀರ್ಣೋದ್ಧಾರ ಕಮಿಟಿ ಮಾಡಿಕೊಂಡು ಇದನ್ನು ಬೆಳೆಸಲಿಕ್ಕೆ ಉಳಿಸಲಿಕ್ಕೆ ನೀವು ಮಾಡ್ಬೋದು ಅನ್ನೋದನ್ನು ಮಾರ್ಗದರ್ಶನ ಮೇರೆಗೆ ನಾವು ಇದನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರದ್ದು ಇತಿಹಾಸ ಬಂದು 100 ವರ್ಷ ಇತಿಹಾಸ ಇರೋದನ್ನು, ಆಸ್ತಿನೇ ಇರೋದೊಂದು ಕಡೆ, ಅನುಭವಗಳಿರೋದೇ ಒಂದು ಬಲಾಢ್ಯರ ಕೈಯಲ್ಲಿ ಕಪಿಮುಷ್ಟಿಯಲ್ಲಿ ಇದೆ ಆಸ್ತಿ. ಅದನ್ನು 1880ರಲ್ಲಿ ಮೈಸೂರು ಸರ್ಕಾರ ಅಂತ ಬಂತು. 1880ರಲ್ಲಿ ಆ ಸಮಯದಲ್ಲಿ ಈ ಆಸ್ತಿನ ಏನು ಮಾಡಿದ್ರು ನೋಡೋರು ಇಲ್ಲದಕ್ಕೋಸ್ಕರ ಆಸ್ತಿನ ಗೌರ್ಮೆಂಟಲ್ಲಿ ಇಟ್ಟರು. ಆ ಗೌರ್ಮೆಂಟ್ ಇರೋದಕ್ಕೆ ಎಂಡಸ್ಮೆಂಟು ಸಂಬಂಧಪಟ್ಟ ದಾಖಲಾತಿಗಳೆಲ್ಲ ಇದ್ದಾವೆ. ಇದನ್ನು ಬೆಂಗಳೂರಲ್ಲಿ ಉದಾಹರಣೆ ಹೇಳಬೇಕು ಅಂದರೆ, ಬೆಂಗಳೂರಿನ ಮೆಜೆಸ್ಟಿಕ್ಕು ಆ ಜಾಗ, ಸಂಪೂರ್ಣ ಜಾಗ 56 ಸರ್ವೆ ನಂಬರು, ಅದು ಸುಮಾರು 84 ಎಕರೆ. ಇದನ್ನು ದೇವರಾಜರ ಸ್ಪೀಡಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಬಿಟ್ಟು ಸಾರ್ವಜನಿಕರ ಬಳಕೆಗೋಸ್ಕರ ಬೆಳೆಸ್ತಾ ಇದ್ದಾರೆ. ಆ ಥರ ಜಾಗಗಳು ಬೆಂಗಳೂರಿನಲ್ಲಿ ಸುಮಾರು ಇದೆ, ಅಂದರೆ 1000 ಎಕರೆ ಇದೆ. ಅದರಲ್ಲಿ ಬಲಾಢ್ಯರು ಕೂತ್ಕೊಂಡಿದ್ದಾರೆ. ಅದನ್ನು ಯಾರು ಕೇಳೋರು ಹೇಳೋರು ಇಲ್ದಂಗೆ ಆಗಿದೆ. ಇನ್ನು ಜೀರ್ಣೋದ್ಧಾರ ಕಮಿಟಿಯವ್ರ ದೇಹ ಉದ್ದೇಶಗಳೇನು ಅಂದರೆ, ಇದು ಕಮಿಟಿನಲ್ಲಿ ಇದನ್ನೆಲ್ಲ ಚರ್ಚೆ ಮಾಡಿ ಏನು ಮಾಡಿದ್ರೂ ಇದನ್ನು ಕಮಿಟಿ ಮಾಡಬೇಕು, ರಾಮಲಿಂಗೇಶ್ವರ ಮಠ ಬೆಳೆಸಬೇಕು ಅನ್ನೋದು ದೇಹ ಇಟ್ಕೊಂಡು ಸರ್ಕಾರದ ಅನುಮೋದನೆ ಮೇರೆಗೆ ನಾವು ಮುಂದುವರಿಸ್ತೀವಿ. ಮಠ ಎಲ್ಲಿದೆ? ಮಠ ಹೊನ್ನಾಳಿ, ಕಸ್ಬಾ ಹೊನ್ನಾಳಿ, ರಾಮಲಿಂಗೇಶ್ವರ ಮಠ ಕಸ್ಬಾ ಹೊನ್ನಾಳಿ. ಅದು ಇಲ್ಲಿ ತನಕನೂ ಕೂಡ ಅದನ್ನು ತಿರುಚಿ 811 ಕೇಸ್ ಶಿವಮೊಗ್ಗದಲ್ಲಿ ಈಗಲೂ ನಡೀತಾ ಇದೆ. ಅದನ್ನು ಶ್ರೀರಾಮಲಿಂಗೇಶ್ವರ ಮಠ ಹಾರನಹಳ್ಳಿ ಅಂತ ಸೃಷ್ಟಿ ಮಾಡ್ಕೊಂಡು ಮಠ ಮಾನ್ಯರು ಎಲ್ಲರೂ ಕೂಡ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರೋದು. ಈಗಲೂ ಕೂಡ 2009ಇಂದ ಈಗಲೂ ಕೂಡ ಅದನ್ನು ಕೇಸ್ ನಡೀತಾ ಇದೆ. ಸೊ ಮೂಲ ಮಠ ಬಂದು ಹೊನ್ನಾಳಿ ಕಸ್ಬಾ ಅಂತಂದರೆ ಅಟ್ಯಾಚ್ ಟು ಟೌನ್, ಅದರೊಳಗೆ ಸೇರ್ಕೊಂಡಿರ್ತಕ್ಕಂಥ ಮಠ. ಅಲ್ಲಿ ಮೂಲ ಮಠದಲ್ಲಿ 36 ಎಕರೆ ಇದೆ. ಸೊ ಬೆಂಗಳೂರು ಮತ್ತು ಕರ್ನಾಟಕದಾದ್ಯಂತ 3000 ಎಕರೆ ಹೊಂದಿರತಕ್ಕಂಥ ಈ ಮಠದ ದುರ್ಬಳಕೆ ಈ ಥರ ಆಗಿರೋದ್ರಿಂದ ಮಾರ್ಗದರ್ಶನ ಸರ್ಕಾರ ನಿರ್ದೇಶನದಂತೆ ನಾವು ಇದರ ಕಮಿಟಿ ಮಾಡ್ಕೊಂಡು ಈ ಆಸ್ತಿನ ಈ ಮಠಾಧೀಶರು ನಮಗೆ ತಿಳಿಸಿದಾಗ ಘೋಷಣೆ ಮಾಡೋ ಪರ್ಪಸ್ಸಿಗೆ ಕೊಡಿ ಅಂತ ಕೇಳಿದಾಗ ನಾವು ಇವರಿಗೆ ಸರ್ಕಾರದ ಅನುಮೋದನೆ ತಿಳಿಸಿ ಇವರಿಗೆ ನಾವು ಸಮರ್ಪಣೆ ಮಾಡ್ತಾಯಿದ್ವಿ. ಗೋಶಾಲೆ ಎಲ್ಲಿ ಮಾಡ್ತೀರಾ? ಹೊನ್ನಾಪುರದಲ್ಲಿ ನಮ್ಮದು 40 ಎಕರೆ 7 ಗುಂಟೆ ಇದೆ. ಎಲ್ಲಿ ಹೊನ್ನಾಪುರ? ಎಲ್ಲಿ? ಹೊನ್ನಾಪುರ ಮಾಗಡಿ ತಾಲೂಕು ತಿಪ್ಸಂದ್ರ ಹೋಬಳಿ, ಹೊನ್ನಾಪುರ ಗ್ರಾಮ. ನ್ಯಾಯಾಲಯ ಆದೇಶ ಆಗಿದೆ. ಕೋರ್ಟ್ ಅಧೀನದಲ್ಲಿ ನಾವು ಇನ್ನು ಇನ್ಕ್ಲೂಡಿಂಗ್ ಆಗಿದ್ದೀವಿ. ಇದಕ್ಕೆ ಬುದ್ಧಿಗಳು ಹೇಳಿದಂಗೆ ನಾವು ಕೂಡ 22 ವರ್ಷದಿಂದಲೇ ಇದರಲ್ಲಿ ಸ್ಟೆಪ್ ಹಾಕೊಂಡು ಬಂದಿದ್ದೀವಿ. ಯಾರ್ಯಾರು ಚೀಟರ್ಸ್ಗಳು ಅನ್ನೋದನ್ನು ಪಾಯಿಂಟ್ ಔಟು ಮಾಡಿದ್ದೀವಿ. ಕೋರ್ಟ್ ಕೇಸ್ ಇನ್ವಾಲ್ವ್ಮೆಂಟಲ್ಲಿ ನಮ್ಮ ಹೆಸರುಗಳು ಕೂಡ ಇದೆ. ನಾವು ಓಡಾಡೋದಕ್ಕೆ ಸಾಕ್ಷಿಗಳಿದ್ದಾವೆ. ಅದನ್ನು ಮೊನ್ನೆ ಈಗ ಉದಾಹರಣೆ BDN ಅವರು ಶಿವರಾಮಕಾರದ ಬಡಾವಣೆಗೆ ಅಂತಂತೇಳಿ ಸುಮಾರು 97 ಎಕರೆ ತೊಗೊಂಡಿದ್ದಾರೆ, ವಶಪಡಿಸ್ಕೊಂಡಿದ್ದಾರೆ. 50-60 ಅನುಪಾತದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಮನವಿ ಕೊಟ್ಟಿದ್ದೀವಿ, ನೀವು ಎಷ್ಟಾದರೂ ಬೆಳೆಸ್ಕೊಳ್ಳಿ, ಈ ಸಂಬಂಧಪಟ್ಟದೆಲ್ಲ ಡೀಟೇಲ್ಸು ನಮಗೆ ಮಾಹಿತಿ ಕೊಡಿ ಅಂತ ಕೊಟ್ಟಿದ್ದೀವಿ. ಅದಕ್ಕೆ ಅವ್ರು ಏನು ಹೇಳಿದ್ದಾರೆ, ಕೋರ್ಟ್ ಆದೇಶನ ನೋಡಿಬಿಟ್ಟು ನಾವು ನೀವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಥರ ಇದರದ್ದು ನಡೀತಾ ಇರ್ತಕ್ಕಂಥ ಕೈನಲ್ಲಿ ಇದೆ ಅಂತ ಹೇಳಿದ್ರಲ್ಲ, ಅದನ್ನು ಯಾವ ರೀತಿ ವಶಪಡಿಸ್ಕೊಳ್ಳೋಕ್ಕೆ ನೀವು? ಕೋರ್ಟ್ ಆದೇಶ ನಮ್ಮದು ಪ್ರಗತಿಯಲ್ಲಿದೆ. ಇನ್ನು ಆದೇಶ ಪರಿಪೂರ್ಣವಾಗಿ ನಮ್ಮ ಮಠದಲ್ಲಿ ಬರೋದಕ್ಕೆ ಎಲ್ಲ ಸಾಕ್ಷ್ಯಾಧಾರಗಳು ನಮ್ಮ ಹತ್ರ ಇರೋದ್ರಿಂದ ಮತ್ತು ಮಾರ್ಗದರ್ಶನ ಗೌರ್ಮೆಂಟ್ ಇರೋದ್ರಿಂದ ಇದು ಆಗ್ತದೆ. ಆ ಸಮಯದಲ್ಲಿ ಯಾರ್ಯಾರು ಇದರಲ್ಲಿ ಚೀಟರ್ಸ್ಗಳಿದ್ದಾರೆ, ಯಾರ್ಯಾರು ಸ್ವಾಮೀಜಿಗಳು ಪ್ರಭಾವಿಗಳಿದ್ದಾರೆ, ಎಲ್ಲರಿಗೂ ಆಚೆಗಡೆ ಬರ್ತದೆ. ಮುಂದೊಂದೊಂದು ಕಾಲಕ್ಕೆ ಇದರದ್ದು ಇಡೀ ಕರ್ನಾಟಕ ಸಮಸ್ತ ಜನ ನೋಡ್ತಾರೆ. ಅಂದರೆ 3000 ಎಕರೆಯನ್ನು ಕೂಡ ಆ ಮಠದ ಉದ್ದೇಶಕ್ಕೋಸ್ಕರವಾಗಿ ಅದನ್ನು ತೆಗೆದುಕೊಂಡು ಅವರ ಮನಸ್ಸಿನ ಸಂಕಲ್ಪ ಏನಿದೆಯೋ ಅದನ್ನು ದೃಢಕಾಯ ಚಿತ್ತದಿಂದ ಹೋರಾಡಿ ನ್ಯಾಯಯುತದಲ್ಲಿ ಗೆದೀಬೇಕು ಅಂತಕ್ಕದ್ದು ಮತ್ತು ಅದನ್ನು ಮಠಕ್ಕೆ ಬೆಳೆಸಬೇಕು. ಬೆಂಗಳೂರಲ್ಲಿ ಹೇಳಿದ್ರ ಮೆಜೆಸ್ಟಿಕ್ ಜಾಗದಲ್ಲಿ ಇದೆ ಸರ್ವೆ ನಂಬರ್ ಜಾಗದಲ್ಲಿ ಅಂತ
ಇವಾಗ ದೊಡ್ಡ ದೊಡ್ಡ ಕಟ್ಟಡಗಳ ನಿರ್ಮಾಣ ಆಗಿದೆ, ಅದು ಯಾವ ರೀತಿ ಆಗ್ಬಹುದು, ಇದು ಆಗುತ್ತಾ ಅನ್ನೋದು ಪ್ರಶ್ನೆ. ಇಲ್ಲ, ಸಾರ್ವಜನಿಕವಾಗಿ ಏನು ಉಪಯೋಗ ಬಿಟ್ಟಿದ್ದಾರೆ, ಉದಾಹರಣೆ ಬಸ್ ಸ್ಟಾಪ್ ಇರ್ಬೋದು, ಈಗ ಅದು ಹಾಸ್ಪಿಟ್ಲ್ ಕಟ್ಟಿರ್ಬೋದು, ಅದನ್ನೆಲ್ಲ ನಾವೇನು ಮಾಡೋಕ್ಕಾಗಲ್ಲ. ಸಾರ್ವಜನಿಕರ ಕಪಿಮುಷ್ಟಿಯಲ್ಲಿರೋದನ್ನು ನಾವು ಘನ ನ್ಯಾಯಾಲಯಕ್ಕೆ ಸೂಚಿಸ್ಬೋದು, ಸ್ವಾಮಿ ಈ ಥರ ಮಾಡಿದರೆ ಅಂತ ಹೇಳ್ಬೋದು. ತೀರ್ಪು ಅಂತಿಮವಾಗಿ ಘನ ನ್ಯಾಯಾಲಯ. ಖಾಸಗಿಯವ್ರ ವಶದಲ್ಲಿರೋದಕ್ಕೆ ಹಕ್ಕನ್ನು ಸಾಧಿಸ್ತೀವಿ ನೀವು. ಖಾಸಗಿ ವ್ಯಕ್ತಿಯವರು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಬರಬೇಕು ಅಂತ. ಸ್ವಾಮೀಜಿಗಳು ಫ್ರಾಡ್ ಮಾಡಿ ಅವರವರೇ ನಮ್ಮದು ಆಸ್ತಿ ಅಂತ ಹೇಳಿ ಪ್ರಭಾವಿಗಳಿಗೆ ಹಂಚಿರ್ತಕ್ಕಂಥದ್ದು ಸುಮಾರು ಪ್ರಕರಣಗಳಿದ್ದಾವೆ. ಈಗ ಹೊನ್ನಾಪುರದಲ್ಲಿ ಗೋಶಾಲೆ ಮಾಡಕ್ಕೆ ಕೊಟ್ಟಿದ್ದೀವಿ 40 ಎಕರೆ. 40 ಎಕರೆ ನಿಮ್ಮ ಒಡೆತನದಲ್ಲಿ ಇರ್ತಕ್ಕಂಥ ಮಠ, ನಮ್ಮ ಒಡೆತನದಲ್ಲಿ ಇರ್ತಕ್ಕಂಥದ್ದೇ ಮಠದ ಆಸ್ತಿ. ಜಾಗ ನೀವು ಬಿಡಿಸ್ಕೊಂಡಿದ್ದೀರಾ ಆಲ್ರೆಡಿ? ಇಲ್ಲ, ಅದು ನಮ್ಮದು ಪ್ರಾಪರ್ಟಿ ಲಿಸ್ಟ್ ಒಳಗಡೆ ಎಲ್ಲ ಇದೆ. ಈ ಮಠಕ್ಕೆ ಹಿನ್ನೆಲೆ ಮತ್ತು ಪ್ರಾಪರ್ಟಿ ಸಬ್ಮಠಗಳು ಎಲ್ಲ ಪರಿಪೂರ್ಣವಾದ ಮಾಹಿತಿ ನಮ್ಮ ಮಠದಲ್ಲಿ ಇದೆ, ಎಲ್ಲ ದಾಖಲಾತಿ ಇದೆ. ಅದನ್ನೆಲ್ಲ ಕೋರ್ಟ್ ಅದನ್ನು ಮಾಡಕ್ಕೂ ನಮ್ಮ ಮಠಕ್ಕೆ ಅದನ್ನು ಸರೆಂಡರ್ ಮಾಡಿದ್ವಿ, ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದ್ವಿ, ತಹಸೀಲ್ದಾರಿ ಗಮನಕ್ಕೆ ತರ್ತಿದ್ವಿ, ಅದನ್ನು ಖಾತೆ ಮಾಡಿಸೋಕ್ಕೆ ಅನುಮತಿ ಕೊಟ್ಟಿದ್ವಿ. ಈ ಮಠದವರೆಗೂ ನಾವು ಕೋಆರ್ಡಿನೇಷನ್ ಮಾಡಿದ್ವಿ. ಗೋಶಾಲೆ ಮಾಡಬೇಕು, ಸಾರ್ವಜನಿಕ ಅನುಕೂಲ ಮಾಡಬೇಕು ಅಂತ ದೇವ ಮಾಡ್ತಾ ಇದ್ವಿ. ಎಲ್ಲ ಯಾವ ಕೋರ್ಟಲ್ಲಿ? ಸುಪ್ರೀಂ ಕೋರ್ಟಲ್ಲಿ? ಇದು ಶಿವಮೊಗ್ಗ ಕೋರ್ಟಲ್ಲಿ ನಡೀತಾ ಇದೆ. ಸುಪ್ರೀಂ ಕೋರ್ಟನ್ನು ಕೂಡ ಏನಂತ ಹೇಳಿದೆ, ಸುಪ್ರೀಂ ಕೋರ್ಟಲ್ಲಿ ಇವರೆಲ್ಲ ಬಲಾಢ್ಯಗಳೆಲ್ಲ ಹೋಗಿದ್ರು. ಸೊ ಕೇಸ್ ಇಲ್ಲಿ ಫೇಲ್ಯೂರ್ ಆದಾಗ ಹೈಕೋರ್ಟ್ಗೂ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ಗೂ ಹೋಗಿದ್ದಾರೆ. ಅಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ಇದನ್ನು ನಾವಿಲ್ಲಿ ಸಾಲ್ವ್ ಮಾಡೋಕ್ಕಾಗೋದಿಲ್ಲ, ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟಿಗೆ ಒಂದೇ ಮಾನದಂಡ. ಇದು ಸಂಬಂಧಪಟ್ಟದ್ದು ಎಲ್ಲಿ ಮೂಲ ಆಸ್ತಿ ಇದೆ ಅಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಇದ್ದರೆ, ಅಥವಾ ಅಲ್ಲಿ ಸಿಟಿ ಸಿವಿಲ್ ಕೋರ್ಟಲ್ಲಿ ನಿಮಗೆ ಅದು ಇಲ್ಲ ಅಂದರೆ ಜಿಲ್ಲಾ ಸಿಟಿ ಕೋರ್ಟಲ್ಲಿ ಇದನ್ನು ಪ್ರಕರಣ ಬಗೆಹರಿಸ್ಕೋಬೇಕು ಅಂತ ಆದೇಶ ಮಾಡಿದ್ದಾರೆ. ಈಗ ಇದನ್ನ ಫುಲ್ಲು ಮಠಕ್ಕೆ ಮಾಡಬೇಕು ಅಂತ. ಇಲ್ಲಿ ಬೆನಿಫಿಷಿಯರಿ ಯಾರಿಲ್ಲ, ಇದು ಮಠನ ಬೆಳೆಸಬೇಕು ಅನ್ನೋದೇ ದೇಶ. ಒಟ್ಟು ರಾಜ್ಯದಾದ್ಯಂತ 3000 ಎಕರೆ ಇದೆ. ಎಲ್ಲೆಲ್ಲಿ ಅಂತ ಎಲ್ಲದನ್ನು ನಾವು ಪಾಯಿಂಟ್ ಔಟ್ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಹತ್ರ ಇದೇ ದಾಖಲಾತಿ, ಅದನ್ನು ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತೀವಿ. ಈಗ ಮಠದಲ್ಲಿ ನೋಡ್ಕೊಂಡಿರ್ತಕ್ಕಂಥವ್ರು ಯಾರು ಮೂಲ? ಈ ಮಠದಲ್ಲಿ ಎಲ್ಲರೂ ತಿನ್ನೋರು ಆಗಿದ್ದಾರೆ ಸರ್. ಅದನ್ನು ಬಳಸಬೇಕು ಅನ್ನೋದ್ರೆ ನಮ್ಮಂಥವ್ರಿಗೆ ಏನು, ನಾವು ಸ್ವಇಚ್ಛೆಯಿಂದ ಮಾಡಿರ್ತಕ್ಕಂಥ ಸಾಮಾಜಿಕ ಸೇವೆ ನಮ್ಮದು. ಇದರಲ್ಲಿ ನಮ್ದು ಯಾರು ಬೆನಿಫಿಷಿಯರಿ ಇಲ್ಲ, ಏನಿಲ್ಲ. ಕಮಿಟಿ ಮಾಡಿರೋದನ್ನು ಕಮಿಟಿಗೋಸ್ಕರ ಮಾಡ್ತಿದ್ದೀವಿ ಹೊರತು ಇದರ ಬೆನಿಫಿಷಿಯರಿ ಏನಿಲ್ಲ. ಸಾರ್ವಜನಿಕರಿಗೆ ಉಳಿಸ್ಬೇಕು, ಸಾರ್ವಜನಿಕ ಅನುಕೂಲ ಆಗಬೇಕು, ಈ ಮಠದ ಸಾರ್ವಜನಿಕ ಬೆಳಗ್ಗೆ ಬರಬೇಕು, ಹೆಸರು ಮಠಕ್ಕೆ ಬರಬೇಕು ಅನ್ನೋದೇ ಉದ್ದೇಶ.